ಸಾಧನ ಮ್ಯೂಸಿಕ್ ಶಾಲೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರ ಪರವಾಗಿ ನಾನು ಅನಂತನಾಗ್ ಅವರಿಗೆ ಈ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಓ ಅನಂತನಾಗರ ಕಟ್ಟೆ, ಪ್ರತಿಭಾ ಸಮುದ್ರಕ್ಕೆಂದು ಕಟ್ಟೆಯನ್ನು ಕಟ್ಟಲಾಗದೆಂಬ ಸತ್ಯವನ್ನರಿತು ಕಟ್ಟೆಯನ್ನು ನಿಮ್ಮ ಹೆಸರಿನಿಂದ ಕೈಬಿಟ್ಟಿ ಅಂತವಿಲ್ಲದ ಅನಂತ ಕಲಾ ಸಂಪತ್ತನ್ನು ಕಾಯುವ ನಾಗನಾಗಿ ಅನಂತನಾಗ್ ಆಗಿಬಿಟ್ಟೆ. ಇದೇ ನನ್ನ ಕರ್ಮಭೂಮಿ ಎಂಬ ದೃಢ ಸಂಕಲ್ಪದೊಂದಿಗೆ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿ ಭಾವಪೂರ್ಣ ಬಯಲುದಾರಿಯಲ್ಲಿ ನಡೆದಾಡಿದಿರಿ, ಗಗನದಲ್ಲಿ ಹಾರಾಡಿದಿರಿ, ರಾಮರಾಜ್ಯದಲ್ಲಿ ರಾಕ್ಷಸರು ಹೆಣೆದ ಬೆಂಕಿಯ ಬಲೆಯ ಭೇದಿಸಿ ಮಿಂಚಿನ ಓಟದಲ್ಲಿ ಸಾಗಿದಿರಿ, ಬೆಳದಿಂಗಳ ಬಾಲೆಯ ನಪ್ಪಿ ಅರುಣ ರಾಗ ಹಾಡಿದಿರಿ. ನಿಮ್ಮ ಪ್ರತಿಭೆಯ ಪ್ರಖರತೆಗೆ ಇಬ್ಬನಿ ಕರಗಿತು, ಮುದುಡಿದ ತಾವರೆ ಅರಳಿತು, ಗಣೇಶನ ಮದುವೆ ಗೌರಿ ಗಣೇಶಗಳು ಸೆಂಚುರಿ ಬಾರಿಸಿತು. ನೀವೊಂದು ಚಂದನದ ಬೊಂಬೆ, ಕಂಡವರೆಲ್ಲ ನಾನಿನ್ನ ಬಿಡಲಾರೆ ಎಂದು ಹಿಂದೆ ಬಿದ್ದವರೇ. ಆದರೆ ಗೆದ್ದವರು ಮಾತ್ರ ಸುಖ ಸಂಸಾರಕ್ಕೆ 12 ಸೂತ್ರಗಳ ನರಿತ ಗಾಯತ್ರಿಯೊಬ್ಬರೇ. ನಿಮ್ಮ ಜನ್ಮ ಜನ್ಮದ ಅನುಬಂಧಕ್ಕೆ ಪ್ರೇಮ ಸಾಕ್ಷಿಯಾಗಿದ್ದು ಮಾತ್ರ ಅದಿತಿಯೊಬ್ಬಳೇ. ಕನ್ನಡ ಚಿತ್ರರಂಗ ಕರ್ನಾಟಕದಲ್ಲಿ ನೆಲೆಗೊಳ್ಳಬೇಕು, ಕನ್ನಡಿಗರಿಗೆ ಆದ್ಯತೆ ಸಿಗಬೇಕೆಂಬ ಕನಸು ಕಂಡವರು ನೀವು. ಅದಕ್ಕಾಗಿ ಸಂಕೇತ್ ಧ್ವನಿ ಮುದ್ರಣ ಕೇಂದ್ರವನ್ನು ನಿರ್ಮಿಸಿ ಮದ್ರಾಸಿಗಳ ಕವಿ ಮುಷ್ಟಿಯಿಂದ ಬೆಳೆಸಿ ಕನ್ನಡ ಚಿತ್ರರಂಗವನ್ನು ಕರ್ನಾಟಕಕ್ಕೆ ತಂದವರು ನೀವು. ಚಲನಚಿತ್ರ ಕಾರ್ಮಿಕರ ಕಲ್ಯಾಣಕ್ಕೆಂದು ಹಲವು ಯೋಜನೆಗಳು ರೂಪಿಸಿದವರು ನೀವು. ಕಲಾ ಪ್ರೇಮ, ಕನ್ನಡ ಪ್ರೇಮ ಎಲ್ಲದರಲ್ಲೂ ಮೆಸ್ಸಿಯವರು ನೀವು. ಚಿತ್ರರಂಗಕ್ಕಷ್ಟೇ ಸೀಮಿತವಾಗದೆ ರಾಜಕೀಯ ರಂಗಕ್ಕೂ ಕಾಲಿಟ್ಟವರು ನೀವು. ಗೋಲ್ಮಾಲ್ ರಾಧಾಕೃಷ್ಣ, ರೋಲ್ಕಾರ್ ರಾಮಕೃಷ್ಣನಾಗದೆ ಮಂತ್ರಿಯಾಗಿ ಗೆದ್ದು ಬೀಗಿದ ಮಹನೀಯರು ನೀವು. ಮಾರಾಟಕ್ಕಿಟ್ಟ ಪ್ರಶಸ್ತಿ ಪುರಸ್ಕಾರಗಳ ಬಿರುದು ಬಾವಲಿಗಳತ್ತ ನೋಡಿ ನೀವೆಂದು ಜೊಲ್ಲು ಸುರಿಸಿದವರಲ್ಲ. ಪ್ರಚಾರದ ಗೀಳಿಗಾಗಿ ಸ್ತುತಿ ಪಾಠಕರ ತಂಡಗಳ ನಿರ್ಮಿಸಿ ಪೋಷಿಸಿದವರೂ ಅಲ್ಲ. ಅರಸಿ ಬಂದ ಹಿರಿಮೆಗಳ ಮೌಲ್ಯಾಂಕನ ಮಾಡದೆ ಸ್ವೀಕರಿಸಿದವರು ಅಲ್ಲ. ಕಿರುತೆರೆ ಎಂಬ ತಾರತಮ್ಯ ಭಾವವಿರದೆ ಮಾಡಿದ ಕಲಾ ಸೇವೆಗಾಗಿ ಇಂದು ತಾನಾಗೇ ಹುಡುಕಿ ಬಂದಿದೆ ನಿಮ್ಮನ್ನು ಪದ್ಮಭೂಷಣ. ಅನಂತನಾಗರಿಗೆ ಪದ್ಮಭೂಷಣವು ಭೂಷಣವೋ, ಪದ್ಮಭೂಷಣಕ್ಕೆ ಅನಂತನಾಗ್ ಭೂಷಣರೋ ಎಂಬ ಪ್ರಶ್ನೆಗೆ ಉತ್ತರ ಗೊತ್ತಿರದ ಕನ್ನಡಿಗನೇ ಇಲ್ಲ ಎಂದು ಹೇಳುತ್ತಾ ನಿಮ್ಮ ಬಾಯಿಗೊಂದಿಷ್ಟು ಹಾಕುತ್ತಾ ಬೆಲ್ಲ ನಿಮ್ಮ ಸಾಧನೆಗೊಂದು ಸಲಾಂ ಹೇಳುತ್ತಿದ್ದಾರೆ ಎಲ್ಲ. ದಯವಿಟ್ಟು ಓಂ ಸಾಯಿ ಪ್ರಕಾಶ್ ಅವರು ವೇದಿಕೆ